ಜಗತ್ತಿನ ದೊಡ್ಡಣ್ಣ ನಾನೇ ಅಂತ ಬೀಗ್ತಾ ಇದ್ದಂಥ ಅಮೆರಿಕ ಇದೀಗ ಏಕಾಂಗಿಯಾಗಿದೆ. ಸುಂಕ ವಿಧಿಸಿ ಹೆದರಿಸ್ತಾ ಇದ್ದಂಥ ಟ್ರಂಪ್ಗೆ ಈಗ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ತಾರಲ್ಲ, ಹಾಗಾಗಿದೆಯಾ ಟ್ರಂಪ್ನ ಕಥೆ. ಯಾವ ದೇಶದ ಮೇಲೆ ಆ ದೇಶಕ್ಕೆ ಹೋಗೋದು, ನಿಮ್ಗೆ ಅಷ್ಟು ಟ್ಯಾಕ್ಸ್ ಹಾಕ್ಬಿಡ್ತೀನಿ ಇಷ್ಟು ಟ್ಯಾಕ್ಸ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ದೆ, ಬೀಗಿದ್ದೆ, ದರ್ಪ ಮೆರೆದಿದ್ದೆ. ಈಗ ಇರಾನ್ ವಿರುದ್ಧ ಅಪ್ರಚೋದಿತ ದಾಳಿ, ಅಪ್ರಚೋದಿತ ಯುದ್ಧಕ್ಕೆ ಕೈ ಹಾಕಿದ್ದು ಇದೇ ಟ್ರಂಪ್. ಇಸ್ರೇಲ್ಗೆ ಬೇಕಾದಷ್ಟು ಕಾರಣ ಇರಬಹುದು, ಇಸ್ರೇಲ್ಗೆ ಬೇಕಾದಷ್ಟು ಕಾರಣಗಳಿದೆ. ನನ್ನ ನೆರೆಹೊರೆಯಲ್ಲಿದ್ದಾರೆ ಇವರೆಲ್ಲರೂ ಕೂಡ, ನನಗೆ ಆಪತ್ತಿದೆ, ಯಾವತ್ತಾದರೂ ನನ್ನ ಮೇಲೆ ಇವರು ನ್ಯೂಕ್ಲಿಯರ್ ಬಾಂಬ್ ಹಾಕಿಬಿಡ್ತಾರೆ, ಇವರು ನಿರ್ನಾಮ ಆಗಬೇಕು, ಇವ್ರ ಬಳಿ ಇಂಥ ಅಸ್ತ್ರಗಳಿರಬಾರ್ದು, ಇದೆಲ್ಲ ಓಕೆ. ಇಸ್ರೇಲ್ನ ಒಂದು ರೀತಿಯಲ್ಲಿ ಅದರ ಅಹವಾಲುಗಳವೆಲ್ಲವೂ ಕೂಡ, ಅದರ ನೋವು, ಅದರ ಭಯ ಏನು ಬೇಕಾದರೂ ಕರ್ಕೊಳ್ಳೋಣ. ಬಟ್ ಅಮೆರಿಕಾಗೆ ಇರಾನ್ ಯಾವತ್ತೂ ಆ ಥರ ದಂಡೆತ್ತಿ ಹೋಗಿರಲಿಲ್ಲ. ಇದರ ಮಧ್ಯೆ ಇಸ್ರೇಲ್ ಜೊತೆಗೆ ನಾನು ನಿಂತ್ಕೊಳ್ತೀನಿ ಅಂಥೇಳಿ ಟ್ರಂಪ್ ಹೋದಂಥ ಯುದ್ಧ ಇದೀಗ ಟ್ರಂಪ್ ಬುಡಕ್ಕೆ ಬಂದು ನಿಂತಿದೆಯಾ? ಸಹಾಯ ಕೇಳ್ತಾ ಇರೋದು ಹೌದು ಟ್ರಂಪ್, ಯಾರೋ ಮುಂದಕ್ಕಂತೂ ಬರ್ತಾ ಇಲ್ಲ. ಯಾವ ರಾಷ್ಟ್ರಗಳಿಂದಲೂ ಸಹಕಾರ ಸಿಗ್ತಾ ಇಲ್ಲ ಟ್ರಂಪ್ಗೆ ಅಂತ ಭರವಸೆ ಕೂಡ ಸಿಗ್ತಾ ಇಲ್ಲ. ಇದರಿಂದ ಒಂದು ರೀತಿಯಲ್ಲಿ ದೊಡ್ಡಣ್ಣನ ಗರ್ವಭಂಗ ಆದಂತ ಆಗಿಬಿಟ್ಟಿದೆ. ಇದು ಇರಾನ್ ಮೇಲೆ ದಾಳಿ ಮಾಡಿ ಸಂಕಷ್ಟದ ಸುಳಿಗೆ ಸಿಕ್ಕಾಕೊಂಡಿರೋದ ಟ್ರಂಪ್ ಊಹೆ ಮಾಡಿರೋದ ರೀತಿಯಲ್ಲಿ ಇರಾನ್ನಿಂದ ಪ್ರತೀಕಾರದ ದಾಳಿ ನಡೀತಾ ಇದೆ. ರಿಟಾಲಿಯೇಷನ್ ಜೋರಾಗಿದೆ ಇರಾನ್ನ ಕಡೆಯಿಂದ. ಟ್ರಂಪ್ ಇಷ್ಟು ಮಟ್ಟಕ್ಕೆ ಇರಾನ್ ಸಿಡಿದೇಳುತ್ತೆ, ಪ್ರತಿರೋಧ ತೋರಿಸುತ್ತೆ, ತಿರುಗಿ ಬೀಳುತ್ತೆ ಅಂಥೇಳಿ ಸಣ್ಣ ಊಹೆ ಕೂಡ ಮಾಡಿರಲಿಲ್ಲ. ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಇರಾನ್ ಏನು ದಾಳಿ ಮಾಡ್ತಾ ಇದೆಯಲ್ಲ, ಅಮೆರಿಕದ ಸೇನಾ ನೆಲೆಗಳ ಮೇಲೆ, ಇದು ಕನಸಿನಲ್ಲಿಯೂ ಟ್ರಂಪ್ ಊಹೆ ಮಾಡಿರದೇ ಇರತಕ್ಕಂಥ ಒಂದು ದಾಳಿ. ಇದು ಯಾವ ಕಾರಣಕ್ಕೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಈ ಥರ UAE ಮೇಲೆಲ್ಲ ಹೋಗಿ ಇದೇ ಇರಾನ್ ದಾಳಿ ಮಾಡುತ್ತೆ ಅಂಥೇಳಿ ಟ್ರಂಪ್ ಮಾತಾಡ್ತಾ ಇರೋದು. ಹಾರ್ಮುಜ್ ಜಲಸಂಧಿ ಮುಚ್ಚಿ ಅಡಿಗೆ ಮನೆಗಳಿಗೂ ಕೂಡ ಯುದ್ಧದ ಬಿಸಿ ಮುಟ್ಟಿಸಿರೋದು ಇರಾನ್. ಜಲಸಂಧಿಯಲ್ಲಿ ನಂದೇ ನಡಿಬೇಕು ಅಂಥೇಳಿ ಇರಾನ್ ಒಂದು ಕಡೆ ನಿಂತ್ಕೊಂಡಿದೆ. ಇದರ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಡುಗೆ ಮನೆಗಳು ಸಿಲಿಂಡರ್ ಇಲ್ವಲ್ಲ, ಗ್ಯಾಸ್ ಸಿಲಿಂಡರ್ ಇಲ್ಲ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇದ್ದಾಗ ಹಾಹಾಕಾರ ಶುರುವಾಗ್ಬಿಡುತ್ತೆ. ಅನ್ನಕ್ಕಾಗಿ ಹಾಹಾಕಾರ, ಅಡುಗೆ ಬೇಕು, ತಿಂಡಿ ಬೇಕು, ಊಟ ಬೇಕು, ಕಾರ್ಮಿಕರಿಗೆ ಬೇಕು, PGಗೆ ಬೇಕು, ಹೋಟೆಲ್ಗೆ ಬೇಕು, ಆಸ್ಪತ್ರೆಗೆ ಬೇಕು, ಆಟೋಗಳಿಗೆ ಬೇಕಲ್ಲ, ಎಲ್ಲರಿಗೂ ಬೇಕಲ್ಲ. ಇರಾನ್ನ ಈ ರಣನೀತಿ ಇತ್ತಲ್ಲ, ಗೆರಿಲ್ಲಾ ಮಾದರಿಯ ಒಂದು ವಾರ್. ಎಲ್ಲಿಂದರೋ ಬರ್ತಾರೆ, ಕ್ಷಿಪಣಿಗಳನ್ನು ಉಡಾಯಿಸ್ತಾರೆ, ಪಿಕಪ್ ಟ್ರಕ್ಗಳಿಂದ ಉಡಾಯಿಸ್ತಾ ಇದ್ದಾರೆ ಇರಾನ್ನವರು. ಪಿಕಪ್ ಟ್ರಕ್ಗಳಿಂದ ಕ್ಷಿಪಣಿ ಉಡಾಯಿಸ್ತಾ ಇದ್ದಾರೆ. ಕ್ಷಿಪಣಿ ಉಡಾಯಿಸಿದ ಆದಮೇಲೆ ಇಸ್ರೇಲ್ಗೂ ಅಮೆರಿಕಾಗೂ ಗೊತ್ತಾಗ್ತಾ ಇರೋದು ಇಂಥ ಭಾಗದಿಂದ ಕ್ಷಿಪಣಿ ಹಾರು ಬಂತು ಅಂತ. ಅದರ್ವೈಸ್ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ಎಲ್ಲಂದ್ರಲ್ಲಿ ಆ ಟ್ರಕ್ಗಳು ನಿಲ್ಲಿಸ್ತಾರೆ ಅವರು. ಟ್ರಕ್ ನಿಲ್ಲಿಸು, ಕ್ಷಿಪಣಿ ಹಾರಿಸು, ಮುಗೀತು. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಚೇಂಜು. ಯಾವ ಜಾಗ ಅಂತ ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ಆರ್ ಇಸ್ರೇಲಲ್ಲಿ ಹೊಡೆಯೋದು ಗೊತ್ತಾಗ್ತಾ ಇಲ್ಲ. ದಿಗ್ಭ್ರಮೆ ವ್ಯಕ್ತಪಡಿಸ್ತಿರೋದು ಟ್ರಂಪ್. ಕಳೆದ ಜೂನ್ನಲ್ಲಿ ಅಮೆರಿಕ ದಾಳಿ ಮಾಡಿದಾಗ ಇರಾನ್ ಅಷ್ಟಾಗಿ ಪ್ರತಿಕ್ರಿಯಿಸ್ತಿರಲಿಲ್ಲ. ಆದರೆ ಮುಂದಿನ ಸಂಭಾವ್ಯ ದಾಳಿಗೆ ಸನ್ನದ್ಧವಾಗುವುದನ್ನು ಇರಾನ್ ಮರೆಯಲಿಲ್ಲ. ಆಯ್ತಪ್ಪ, ಲಾಸ್ಟ್ ಇಯರ್ ಈ ಥರ ಮಾಡಿಬಿಟ್ರಿ, ನಾನು ಇನ್ನು ಮೇಲೆ ಎಷ್ಟು ಹುಷಾರಾಗಿರ್ತೀನಿ ನೋಡಿ ಅಂಥೇಳಿ ಇರಾನ್ ಇದೀಗ ಆ ಪ್ರತೀಕಾರಕ್ಕೆ ಇದೀಗ ಇಳಿತಾ ಇದೆ. ಈ ಪ್ರತಿರೋಧ ನಾನು ತೋರಿಸ್ತೀನಿ ನೋಡಿ ಈಗ ಅಂಥೇಳಿ ಇರಾನ್ನಲ್ಲಿ ಮೇಲ್ಗಡೆ ಕಾಣುವಂಥ, ಭೂಮಿ ಮೇಲೆ ಕಾಣುವಂತಹ 6,000 ಟಾರ್ಗೆಟ್ಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಅಮೆರಿಕ ಕ್ಲೈಮ್ ಮಾಡ್ತಾ ಇದೆ. ಸರಿ, ಇರಾನ್ ಪರ್ವತಗಳ ಕೆಳಗಡೆ, ದೊಡ್ಡ ಬೆಟ್ಟ ಗುಡ್ಡಗಳ ಕೆಳಗಡೆ ಮಿಸೈಲ್ ಸಿಟಿಗಳನ್ನು, ಮಿಸೈಲ್ ನಗರಗಳನ್ನೇ ಮಾಡಿಕೊಂಡಿದೆ. ಎಂತಹ ಬಂಕರ್ ಬಸ್ಟರ್ ಬಾಂಬ್ಗಳು ಬಂದರೂ, ಎಂತಹ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಅಮೆರಿಕ ಹಾಕಿಬಿಟ್ರೂ ಕೂಡ ಮಿಸೈಲ್ ನಗರಗಳ ಕೂದಲು ಕೊಂಕಲ್ಲ ಅಂಥೇಳಿ ಇರಾನ್ ಒಂದು ಕಡೆ ಧೈರ್ಯವಾಗಿದೆ. ಜೊತೆಗೆ ಇರಾನ್ ಬಳಿಯಲ್ಲಿ 3,000 ಮಿಸೈಲ್ ಇತ್ತು, ಅಷ್ಟೇ ಅವ್ರ ಬಳಿ ಕ್ಷಿಪಣಿ ಇರೋದು ಅಂಥೇಳಿ ಒಂದು ತಪ್ಪು ಅಂದಾಜನ್ನು ಕೂಡ ಇಸ್ರೇಲ್ ಮತ್ತು ಅಮೆರಿಕ ಮಾಡಿದ್ವಾ, ವಿ ಡೋಂಟ್ ನೋ. 3,000 ಕ್ಷಿಪಣಿಗಳು, ಅದು ಮುಗಿದು ಹೋಗ್ಬಿಟ್ರೆ ಇರಾನ್ ಕಥೆ ಮುಗೀತು ಅಂತೇಳಿ, ಹೂ ನೋಸ್. ಇಲ್ಲಿ ಏನಾಗುತ್ತೆ, ಎಷ್ಟೋ ಸಂದರ್ಭಗಳಲ್ಲಿ ಇರಾನ್ 3,000 ಕ್ಷಿಪಣಿ ಇತ್ತು ಅಂತ ಅಂದ್ಕೊಂಡಿದ್ದಾಗ ಅವ್ರ ಬಳಿ 3,500 ಇದ್ದರೂ ಕೂಡ ಅದು ಇಸ್ರೇಲ್ಗೂ ಅಮೆರಿಕಾಗೂ ಅದು ದೊಡ್ಡ ಮಟ್ಟದ ಪೆಟ್ಟಾಗಿಬಿಡುತ್ತೆ. 4,000 ಇದ್ದರೂ ಅಷ್ಟೇ. ಕೆಲವರು ಹೇಳ್ತಾ ಇದ್ದಾರೆ 80,000 ಕ್ಷಿಪಣಿಗಳು ಅವ್ರ ಬಳಿ ಇವೆ ಅಂತ ಹೇಳಿ. ಇನ್ನೊಂದು ಕಡೆಗೆ ಮನೆಯಲ್ಲಿಯೂ ಕೂಡ ಇರಾನ್ನಲ್ಲಿ ಅನೇಕರ ಮನೆಗಳಲ್ಲಿ ಡ್ರೋನ್ ತಯಾರು ಮಾಡ್ತಾ ಇದ್ದಾರೆ. ಅಕ್ಷರಸ್ಥರ ದೇಶ ಅದು ಇರಾನ್. ತುಂಬ ಚೆನ್ನಾಗಿ ಓದ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಅದರಲ್ಲಿ. ಅನೇಕರ ಮನೆಗಳಲ್ಲಿ ಸಣ್ಣ ಪುಟ್ಟ ಡ್ರೋನ್ಗಳ ತಯಾರಿ ನಡೀತಾ ಇದೆ ಅಂತ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಇದನ್ನು ಯಾರು ಅಲ್ಲಗಳಿತಾ ಇಲ್ಲದೇ ಇದ್ದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಇರಾನ್ ಹಾರಿಸೋಕ್ಕಾಗಲ್ಲ. ಟೆಲ್ ಅವೀವ್ ನಗರ ಒಂದರ ಮೇಲೇ ಇರಾನ್ ಹಾರಿಸ್ತಿರೋದು 95 ಕ್ಷಿಪಣಿಗಳ ಅಲೆಗಳನ್ನು. ಸರಣಿಯಾಗಿ ಕ್ಷಿಪಣಿಗಳ ಅಲೆ ಬರುತ್ತಲ್ಲ, 95 ಅಲೆಗಳು, ಕ್ಷಿಪಣಿಗಳ ಅಲೆಗಳು ಬಂದು ಅಪ್ಪಳಿಸಿರೋದು ಟೆಲ್ ಅವೀವ್ಗೆ. ಕ್ಲಸ್ಟರ್ ಬಾಂಬ್ ಅಂತ ಒಂದು ಬಳಸ್ತಾರೆ ಇವರು.
ಕ್ಲಸ್ಟರ್ ಬಾಂಬ್ ಅಂಥೇಳಿ. ಒಂದು ಬಾಂಬ್ ಬಿದ್ದು ಛಿದ್ರವಾಗೋದು ಬೇರೆ. ಕ್ಲಸ್ಟರ್ ಬಾಂಬ್ ಅಂದರೆ ಹೇಗಿರುತ್ತೆ ಅಂದರೆ, ಒಂದು ಬಾಂಬ್ ಬಿದ್ದಾಗ ಅನೇಕ ಬಾಂಬ್ಗಳಾಗ ಅದು ಸಿಡಿದು ಅದು ಡ್ಯಾಮೇಜ್ ಮಾಡುತ್ತೆ. ಅಂದರೆ ಇಸ್ರೇಲಿರ್ತಕ್ಕಂಥ ಕಟ್ಟಡಗಳನ್ನು ಧರಾಶಾಹಿ ಮಾಡಿಬಿಡ್ತಾ ಇಲ್ಲ, ಕಟ್ಟಡವನ್ನೇ ನೆಲಸಮ ಮಾಡುತ್ತಾ ಮಾಡಲ್ಲ. ಅದೇನು ಮಾಡುತ್ತೆ, ಗಾಜನ್ನು, ಕಟ್ಟಡದ ಕೆಲವೊಂದು ಸ್ಟ್ರಕ್ಚರ್ಗಳನ್ನು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡಿಬಿಡುತ್ತೆ. ಈ ಥರ ಟೆಲ್ ಅವೀವ್ಗೆ ಇರಾನ್ನ ಕ್ಲಸ್ಟರ್ ಬಾಂಬ್ಗಳು ಇಲ್ಲಿ ಮಾಡ್ತೇವೆ ಅಂತ ಒಂದು ವಿಚಾರ ಇದೆ. ಇಲ್ಲಿ ಇರಾನ್ನ ಮುನ್ನೆಚ್ಚರಿಕೆ ಸಿದ್ಧತೆ ಇತ್ತಲ್ಲ, ಇದು ಟ್ರಂಪ್ನ ನಿದ್ದೆಗೆಡಿಸ್ತಾ ಇರೋದು. ಅಮೆರಿಕ ದಾಳಿ ಮಾಡ್ತಾ ಇದ್ದಂತೆ ಅಷ್ಟೇ ವೇಗವಾಗಿ ಇರಾನ್ ಪ್ರತೀಕಾರ ದಾಳಿಯನ್ನು ಕೂಡ ಮಾಡಿದೆ. ಇರಾನ್ಯ ಗೌಪ್ಯ ರಣನೀತಿಗಳನ್ನು ಅರಿಯದೆ ಟ್ರಂಪ್ ಈಗ ಪರದಾಡ್ತಾ ಇರೋದು. ಹರ್ಮುಜ್ ಜಲಸಂಧಿ ತೆರೆಯೋದಕ್ಕೆ ಟ್ರಂಪ್ಗೆ ನ್ಯಾಟೋ ಸಹಕಾರ ಕೊಡ್ತಾ ಇಲ್ಲ, ಇಂಗ್ಲೆಂಡ್ ರೆಡಿ ಇಲ್ಲ, ಆಸ್ಟ್ರೇಲಿಯಾ ಬರಲ್ಲ ಅಂತಿದೆ, ಚೀನಾ ಅದಕ್ಕೆ ಬೇಕಿಲ್ಲ, ಜಪಾನ್ ನಾನು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇದು ನಿಮ್ಮ ಗಲಾಟೆಪ್ಪ, ನಮ್ಮನ್ನು ಯುದ್ಧಕ್ಕೆ ಎಳಿಬೇಡಿ ಅಂಥೇಳಿ ಅನೇಕ ದೇಶಗಳು, ಫ್ರಾನ್ಸ್ ಸೇರಿ, ಅವು ಹೇಳಾಗಿದೆ. ಯುದ್ಧ ನೌಕೆಗಳನ್ನು, ಯಾವುದೇ ಕಾರಣ ತಮ್ಮ ಯುದ್ಧ ನೌಕೆಗಳನ್ನು ಹಾರ್ಮುಜ್ಗೆ ನಾವು ಕಳಿಸಲ್ಲ ಅಂಥೇಳಿ ಅವ್ರು ಹೇಳ್ತಿರೋದು. ನಮಗಿದು ಬೇಕಾಗಿಲ್ಲ ಅಂತ. ಸೊ ಅಮೆರಿಕದಲ್ಲಿಯೂ ಕೂಡ ಗ್ಯಾಸ್ ಇಂಧನದ ಬೆಲೆಗಳು ತೀವ್ರವಾಗಿ ಏರಿಕೆ ಆಗ್ತಾ ಇದೆ ಇಲ್ಲಿ. ಇದರಿಂದ ಆಂತರಿಕ ಮತ್ತು ಹೊರಗಿನ ಒತ್ತಡಗಳಿಂದ ಟ್ರಂಪ್ ಕಂಗಾಲಾಗಿರೋದು.